ನಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಶ್ರೀಕೃಷ್ಣನ ಮುಖ್ಯಪ್ರಾಣನ ಸನ್ನಿಧಾನದಲ್ಲಿ ಕಲಾವಿದರ ಕಲಾಸೇವೆ ತಪಸ್ಸಿನೋಪಾದಿಯಲ್ಲಿ ನಡೀತಾ ಇದೆ. ಹಿರಿಯ ಕಲಾವಿದರಾದ ಚಿಟ್ಟಾಣಿಯವರು ಕೃಷ್ಣ ಮಠದ ಅಂಗಣದಲ್ಲಿ, ರಾಜಾಂಗಣದಲ್ಲಿ ಅದೆಷ್ಟೋ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅವರ ಈ ಇಳಿ ವಯಸ್ಸಿನ ಹೊತ್ತಿಗೆ ಅವರ ಅಭಿಮಾನಿ ಸಂಘ ಅವರು ಯಾವ ಕಲೆಯನ್ನು ಪ್ರೀತಿಸ್ತಾ ಇದ್ದಾರೋ, ಪೂಜಿಸ್ತಾ ಇದ್ದಾರೋ ಆ ಕಲೆಯ ಮೂಲಕವೇ ಅವರನ್ನು ಗೌರವಿಸ್ತಾ ಇರುವಂತಹದ್ದು ಅತ್ಯಂತ ಸಂತಸದ ವಿಚಾರ. ಅದೇ ಹೊತ್ತಿಗೆ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ದುಡಿದಿರತಕ್ಕಂತಹ ಹಿರಿಯ ಕಲಾವಿದರನ್ನು ಕೂಡ ಸನ್ಮಾನಿಸ್ತಾ ಇದ್ದೀರಿ. ಈ ಎಲ್ಲ ಕಾರಣಕ್ಕೆ ಆ ಕಲಾ ತಪಸ್ವಿಯಾಗಿರತಕ್ಕಂತಹ ಚಿಟ್ಟಾಣಿಯವರನ್ನು, ಅವರ ಹೆಸರಿನಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಹಿರಿಯ ಇಬ್ಬರು ಕಲಾವಿದರನ್ನು, ಅವರನ್ನು ಗೌರವಿಸ್ತಾ ಇರತಕ್ಕಂತಹ ಈ ಅಭಿಮಾನಿ ಸಂಘ, ಇದನ್ನು ಕೂಡ ನಾನು ಅಭಿನಂದಿಸಿ ಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹವನ್ನು ಎಲ್ಲರಿಗೂ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ನಮ್ಮ ನಡುವಿರುವ ನಡೆದಾಡುವ ದೇವರು. ಕಲೆಯನ್ನು, ಸಂಸ್ಕೃತಿಯನ್ನು ವಿಶೇಷವಾಗಿ ಪ್ರೀತಿಸುತ್ತಾ, ಅದನ್ನು ಪ್ರೋತ್ಸಾಹಿಸುತ್ತಾ, ಅದನ್ನು ಬೆಳೆಸುವಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವರು. ಅವರ ದಿವ್ಯವಾದ ಅನುಗ್ರಹ ಸಂದೇಶವನ್ನು ಆಲಿಸುವುದಕ್ಕಾಗಿ ನಾವೆಲ್ಲ ಕಾತರರಾಗಿದ್ದೇವೆ. ಪೂಜ್ಯರಿಂದ ಅನುಗ್ರಹ ಸಂದೇಶ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇಷ್ಟು ಇಳಿ ವಯಸ್ಸಿನಲ್ಲಿ ಯಕ್ಷಗಾನ ಕಲಾ ಸೇವೆಯನ್ನು ಅವಿಚ್ಛಿನ್ನವಾಗಿ ನಡೆಸಿ ಎಲ್ಲ ಯುವಕರಿಗೆ, ಕಲಾವಿದರಿಗೆ ಸ್ಫೂರ್ತಿಯನ್ನು ನೀಡುತ್ತಿರುವ ನಮ್ಮ ಚಿಟ್ಟಾಣಿಯವರ ಕಲಾ ಸೇವೆ ಅನ್ಯಾದೃಶ್ಯವಾದದ್ದು. ಅವರ ಅಭಿಮಾನಿಗಳು ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಿ ಆ ಮೂಲಕ ಯಕ್ಷಗಾನ ಕಲಾಭಿಮಾನಿಗಳಿಗೆ ದೊಡ್ಡ ಉತ್ಸವ, 7 ದಿವಸ ಯಕ್ಷೋತ್ಸವ. ನಮ್ಮ ಚಿಟ್ಟಾಣಿಯವರಿಗೂ ಕೂಡ ಬಹಳ ಸಂತೋಷ. ಎಲ್ಲ ಕಲಾವಿದರು ಅವರಿಗೆ ಮಾರ್ಗದರ್ಶನ ಮಾಡಿ ಆ ಸೇವೆಯನ್ನು ಕಂಡು ಸಂತೋಷ ಪಡೆಯುವ ದೊಡ್ಡ ಅವಕಾಶ ಅವರಿಗೆ. ಕಲಾಭಿಮಾನಿಗಳಿಗೆ ದೊಡ್ಡ ಹಬ್ಬ. ಇಂಥ ಒಂದು ಕಾರ್ಯಕ್ರಮ ನಡೆಸುವ ನಾವು ಚಿಟ್ಟಾಣಿ ಅವರನ್ನು ಅಭಿನಂದಿಸುವುದರ ಜೊತೆಗೆ ಈ ಅಭಿಮಾನಿ ಸಂಘವನ್ನು ನಾನು ಅಭಿನಂದಿಸ್ತಾ ಇದ್ದೇವೆ. ಅವರ ದೊಡ್ಡ ಕಾರ್ಯ. ಪ್ರತಿ ವರ್ಷ ಇಂಥ ಒಂದು ಕಲೋತ್ಸವವನ್ನು ನಡೆಸಿ ಆ ಮೂಲಕ ಎಲ್ಲ ಸಹೃದಯರನ್ನು ಅವರು ಸಂತೋಷಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರನ್ನು, ಅಭಿಮಾನಿ ಸಂಘವನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಮತ್ತು ಇವತ್ತು ನಮ್ಮ ಚಿಟ್ಟಾಣಿಯವರ ಹೆಸರಲ್ಲಿ ಅಭಿನಂದನ, ಅದು ಕೂಡ ಅತ್ಯಂತ ದೊಡ್ಡ ಕಲಾ ಸೇವೆ. ಈಗ ಹೇಳಿದಂತೆ ನಿಸ್ವಾರ್ಥ ಕಲಾ ಸೇವೆ, ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಲೆಗೇನೆ ತಮ್ಮನ್ನು ಅರ್ಪಿಸಿಕೊಂಡಿರುವ ಕಲಾ ಮಂಟಪ ಉಪಾಧ್ಯಾಯರು. ಅವರೇ ಒಂದು ಮಂಟಪ, ಯಕ್ಷಗಾನ ಕಲೆಯ ಒಂದು ಮಂಟಪ. ಅವರ ಸನ್ಮಾನ ಮತ್ತು ಹಿರಿಯ ಕಲಾವಿದರಾದ ಕೃಷ್ಣರಾವ್ ಅವರಿಗೆ ಅತ್ಯಂತ ಪ್ರೀತಿಪಾತ್ರರು, ಅವರ ಜೊತೆಗೆ ಇದ್ದವರು. ಅವರನ್ನು ಕೂಡ ಸನ್ಮಾನ ಮಾಡಿರುವುದು ಬಹಳ ಸ್ತುತ್ಯವಾದ ಕಾರ್ಯಕ್ರಮ. ಅವರಿಬ್ಬರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹವಿರಲಿ. ಮತ್ತು ಈ ಕಾರ್ಯಕ್ರಮ ನಡೆಸುತ್ತಿರುವ ಇಬ್ಬರು ನಮ್ಮ ಗಂಗಾಧರ ರಾಯರು ಮತ್ತು ಗೋಪಿಕೃಷ್ಣರಾವ್ ಇಬ್ಬರು ಕೂಡ ಅಷ್ಟು ಅಭಿಮಾನದಿಂದ ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅದರ ಅಧ್ಯಕ್ಷರಾದ ತಲ್ಲೂರು ಶಿವರಾಮ ಶೆಟ್ಟರು ಮೂವರು ಕೂಡ ಒಂದು ಫಲವಂತರಾಗ್ತಿದ್ರು. ಮೊದಲು ನಮ್ಮ ರಾಮಚಂದ್ರ ಹೆಗಡೆಯವರು
ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. 84 ವರ್ಷ ಅವರ ಶತಮಾನೋತ್ಸವ. ಹೌದು, ಬಹುಶಃ ನಮ್ಮ ಮುಂದಿನ ಪರ್ಯಾಯದಲ್ಲಿ ಆಗಬಹುದು ಅವರ ಶತಮಾನೋತ್ಸವ. ನಾನು ಆವಾಗ ಇರ್ತೇನಿಲ್ಲೋ ಗೊತ್ತಿಲ್ಲ, ಕಿರಿಯಶ್ರೀಗವರಂತೂ ಇದ್ದೇ ಇರ್ತಾರೆ. ಅವರ ಶತಮಾನೋತ್ಸವ ಕೂಡ ರಾಜಾಂಗಣದಲ್ಲೇ ನಡೆಯಲಿ, ನಮ್ಮ ಪರ್ಯಾಯದ ಅವಧಿಯಲ್ಲಿ ನಡೆಯಲಿ. ಹಾಗೆ ಈ ಸಪ್ತಾಹವನ್ನು ಆಯೋಜಿಸುವಲ್ಲಿ ಪರ್ಯಾಯ ಪೇಜಾವರ ಅಧೋಕ್ಷಜ ಮಠ ವಿಶೇಷವಾಗಿ ಸಹಕರಿಸಿದೆ. ಆ ಮಠದ ಪರವಾಗಿ ಮಠದ ದಿವಾನರಾದ ರಘುರಾಮಾಚಾರ್ಯರು ಪೂಜ್ಯ ಸ್ವಾಮೀಜಿಯವರಿಂದ ಅಭಿಮಾನಿ ಬಳಗದ ಗೌರವದ ಶಾಲನ್ನು ಸ್ವೀಕರಿಸಬೇಕು. ಹಾಗೆ